ಯಾರ್ಯಾರು ಸಿಗ್ತಾರೋ ಅರೆಸ್ಟ್ ಮಾಡಿ ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರಂತ. ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರು. ಈ 5 ಪೊಲೀಸರ ಲೇಯರ್ ಗ್ರೂಪ್ ಎಲ್ಲ ಚದುರಿ ಹೋಗಿತ್ತು. ಇನ್ನೇನಿದ್ರು ದೊಡ್ಡ ಬ್ಯಾರಿಕೇಡ್ ಇದೆ, ಈ ಬ್ಯಾರಿಕೇಡ್ನ ದಾಟಿ ಯಾರು ಹೋಗ್ಲಿಕ್ಕಾಗೋದಿಲ್ಲ ಅಂತ ಬ್ಯಾರಿಕೇಡ್ನ ಮುಂದೆ ಇದ್ದಾರೆ. ಬ್ಯಾರಿಕೇಡ್ ಹತ್ರ ಬರ್ತಿದ್ದಂತ ಎಲ್ಲರನ್ನು ಬಸ್ಸಲ್ಲಿ ತುಂಬಿಸ್ಕೊಂಡು ಹೋದ್ರು. ಯಾವುದೋ ಒಂದು ಬಸ್ನಲ್ಲಿ ಒಬ್ಬ ಸಾಧು ಇದ್ರಲ್ಲ, ಆ ಸಾಧು ಡ್ರೈವರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಪೂರ್ವಾಶ್ರಮದಲ್ಲಿ ಡ್ರೈವರ್ ಆಗಿದ್ರಂತ. ಅವನು ಬಸ್ ಡ್ರೈವರ್ನ ಕೆಳಗೆ ದಬ್ಬಿದ್ರು. ಇವರೇ ಆ ಪೊಲೀಸ್ ವ್ಯಾನ್ ತಾವು ತಗೊಂಡು ಈ ಎಲ್ಲರ ನಡುವೆ ವೇಗವಾಗಿ ನುಗ್ಗಿಸ್ಕೊಂಡು ಬ್ಯಾರಿಕೇಡ್ನ ಭೇದಿಸ್ಕೊಂಡು ಒಳಗೆ ಹೋಗ್ಬಿಟ್ರು. ಯಾವಾಗ ಹೋದ್ರೋ, ಯಾವ್ಯಾವ ಜನ ಸೇರಿದ್ರೋ ಅವರೆಲ್ಲರೂ ಆ ಬಸ್ಸಿನಿಂದ ಧೋ ಅಂತ ಓಡಿದ್ರು. ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು. ಅಲ್ಲೊಂದು ಘೋಷಣೆ ಇತ್ತಂತೆ, ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ. ಹೆಂಗಿದೆ ನೋಡಿ, ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಘೋಷಣೆ ಕೂಗ್ತಾ ನುಗ್ಗಿದ್ದೆ ಅಂತ ಎಲ್ಲ ನುಗ್ಗಿದ್ರು. ಆ ಕಟ್ಟಡದ ಮೇಲೇರಿ ಅಲ್ಲಿ ಹಿಂದೂ ಧ್ವಜವನ್ನು ಹಾಕಿದ್ರು. ಅದೇ ನಂಗೆ ಗೂಸ್ ಬಂಬ್ಸ್ ಬಂದಿದ್ದು ಯಾವಾಗ ಅಂತಂದ್ರೆ, ನಾನು ಇಡೀ ಸ್ಟೋರಿನ ಓದ್ತಾ ಇದ್ದೆ ಇದ್ರ ಕುರಿತಂತೆ, ಅರವಿಂದ್ ನೀಲಕಂಠನ್ ಸ್ಟೋರಿನ. ಅವ್ರು ಹೇಳ್ತಾರೆ, ಅದನ್ನ ನೋಡಿದ ತಕ್ಷಣ ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಮುಲಾಯಂ ಸಿಂಗ್ ಹೇಳಿದ್ರು, ನಾನು ಇರುವವರೆಗೂ ರಾಮ ಸೇವಕರಿರ್ಲಿ ಕರಸೇವಕರಿರ್ಲಿ ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ. ಪಕ್ಷಿ ಏನು, ಈಗ ನಮ್ಮವರೆಲ್ಲ ಹತ್ತಲ್ಲೊಂದು ಧ್ವಜನೂ ಹಾಕ್ಬಿಟ್ಟಿದ್ರು. ತಕ್ಷಣ ITBP ಸೋಲ್ಜರ್ ಒಬ್ಬ ಗುಂಡು ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಚದುರು ಬಿದ್ರು. ಈ ಪೊಲೀಸರೆಲ್ಲ ಮೇಲ್ ಹತ್ತಿ ತೆಗಿಬೇಕು ಅಂತ ಹೋದ್ರೆ ಅದರ ಹೇಳ್ತಾರೆ, ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತು ಬಿಟ್ಟಿತ್ತಂತ. ಈ ಪೊಲೀಸರಿಗೆ ನೀವು ಏನೇ ಹೇಳಿ ಗೋಲಿಬಾರ್ ಬೇಕಿದ್ರೆ ಮಾಡ್ತಾರೆ, ಆದರೆ ಧಾರ್ಮಿಕ ಭಾವನೆಗಳು ಅವರಲ್ಲೂ ಇರುತ್ತಲ್ಲ. ಆಂಜನೇಯನೇ ಬಂದ್ಬಿಟ್ಟಿರ್ಬೇಕಪ್ಪ, ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು ಅಂತ ಅವನು ಇಳಿಯೋವರೆಗೂ ಕಾದು ನಿಂತ್ಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವರು ಧ್ವಜವನ್ನು ತೆಗೆದ್ರಂತ. ಅಲ್ಲಿಂದ ತೆಗೆದು ಕೆಳಗೆ ಬಂದರು. ಕೆಳಗೆ ಬಂದಾಗ ಈ ಕರಸೇವಕರಿಗೆ ಬಹಳ ಸಂತೋಷವಾಗ್ಬಿಟ್ಟಿತ್ತು. ನಾವು ಮಾಡುವ ಕೆಲಸ ಆಗಿದೆ, ಒಂದು ಹಂತದ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಯಾವುದನ್ನ ನನ್ನ ಪೂರ್ವಜರು ಮಾಡಲಿಕ್ಕೆ ಸೋತಿದ್ರೋ ಅದನ್ನ ಇವತ್ತಿನ ಕಾಲದ ನಾವು ಮಾಡಿದ್ದೀವಿ ತಂಡ್ರು ಅಂತ ಒಂದು ಹೆಮ್ಮೆ ಇತ್ತು. ಅಲ್ಲಿಗೆ ಅವತ್ತಿನ ದಿನ ಮುಗೀತು. 2ನೇ ದಿನ ಸರಯುದಲ್ಲಿ ಏನಾಯ್ತು, ಆ ಕೆಲಸ ನಡಿಬೇಕಾದ್ರೆ ಸರಯುದಲ್ಲಿ ಗೋಲಿಬಾರಿಗೆ ತಯಾರಿ. ಅದು ಈ ಗೋಲಿಬಾರಿಗೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪೊಲೀಸರು ಬಂದು ಅಟ್ಯಾಕ್ ಮಾಡಲಿಕ್ಕೆ ಅಂತೆಲ್ಲ ನಿಂತಿದ್ದಾಗ ಹಿಂದೂಗಳೊಂದು ಘೋಷಣೆ ಕೊಟ್ರಂತೆ ಪೊಲೀಸರಿಗೆ. ಘೋಷಣೆ ಏನು ಅಂತಂದ್ರೆ, ಹಿಂದೂ ಹಿಂದೂ ಭಾಯಿ ಭಾಯಿ ಬೀಚ್ ಮೇ ವರ್ದಿ ಕಹಾ ಸೆ ಆಯಿ. ವರ್ದಿ ಅಂದ್ರೆ ಯೂನಿಫಾರ್ಮು ಅಂತ. ನಾನು ಹಿಂದೂ, ನೀನು ಹಿಂದೂ, ಈ ಮಧ್ಯದಲ್ಲಿ ಯೂನಿಫಾರ್ಮ್ ಯಾಕೆ? ನಮ್ಮನ್ನು ಬಿಡಲ್ಲ ನೀನು, ನಮ್ಮ ಪಾಟಿಗೆ ನಮ್ಮ ಕೆಲಸ ಬಿಡು ಅಂತ. ಸರಯುದಲ್ಲಿ ಯಜ್ಞಯಾಗಗಳು ನಡೀತಾ ಇದ್ವು. ಇದರ ಪ್ರಭಾವ, ಈ ಘೋಷಣೆಯ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಪೊಲೀಸರೊಳಗಿದ್ದ ಹಿಂದೂ ಜಾಗೃತನಾಗ್ಬಿಟ್ಟಿದ್ದ. ಉತ್ತರ ಪ್ರದೇಶದ ಪೊಲೀಸರಿಗೆ ಸಹಜವಾಗಿ ಈ ಥರದೊಂದು ಭಾವನೆ ಯಾವಾಗಲೂ ಇದ್ದಿದ್ದೆ. ಧಾರ್ಮಿಕ ಭಾವನೆ ಉತ್ತರ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ. ಹಿಂಗಾಗಿ ಜಾಗೃತವಾದ ನಂತರ ಅವ್ರು ಏನು ಮಾಡಿದ್ರು, ಯಜ್ಞಯಾಗಗಳು ನಡೆಯುವಂಥ ಜಾಗಕ್ಕೆ ಒಂದು ಚೂರು ತೊಂದರೆ ಕೊಡದೆ ಅವರೂ ಕೂತ್ಕೊಂಡು ರಾಮಚರಿತಮಾನಸ ಪಾರಾಯಣದಲ್ಲಿ ಕೂತ್ಬಿಟ್ರು. ನವೆಂಬರ್ 1ನೇ ತಾರೀಕು. ತಕ್ಷಣ ಏನಾಯ್ತು, ಇದರ ಗಲಾಟೆ ತುಂಬಾ ಜೋರಾಗಿ ಅವರನ್ನು ಶಿಫ್ಟ್ ಮಾಡಿ ಅವರನ್ನು ನೆಕ್ಸ್ಟ್ ಡೇ ತೆಗೆದೇ ಬಿಟ್ಟು CRPF ಅವ್ರನ್ನ ಕರೆಸಲಾಯಿತು. CRPF ಅವರಿಗೆ ಇದು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವೇನು ಆರ್ಡರ್ ಕೊಡ್ತೀರೋ ಅದು ಆರ್ಡರ್. ಯಾರಾದರೂ ಈ ನಿಯಮವನ್ನು ಮೀರಿ ಬಂದರೆ ಶೂಟ್ ಮಾಡಿ ಅಂತ ಮುಲಾಯಂ ಸಿಂಗ್ರ ಆರ್ಡರ್ ಇದ್ದಿದ್ದರಿಂದ ನವೆಂಬರ್ 2ನೇ ತಾರೀಕು ನಾನು ಆ ಜಾಗಕ್ಕೆಲ್ಲ ಹೋಗಿದ್ದೀನಿ. ಎಲ್ಲಿ ಮೊದಲು ಗೋಲಿಬಾರ್ ಶುರುವಾಯಿತೋ ಅತ್ಯಂತ ಶ್ರದ್ಧೆಯಿಂದ ರಾಮನಾಮ ಜಪಿಸಿಕೊಂಡು ಬರ್ತಾ ಇದ್ದ ತಂಡದ ಮೇಲೆ ಎದುರಿಗೆ ನಿಂತ CRPFನವರು ಏನೂ ಮಾತನಾಡದೆ ಏಕಾಕಿ ಗುಂಡಿನ ದಾಳಿ ಶುರು ಮಾಡಿದ್ರು. ಅವ್ರಿಗೆ ಹೆಂಗೆ ಹೇಳಲಾಗಿತ್ತೋ, ಆರ್ಡರ್ ಕೊಡಲಾಗಿತ್ತೋ ಹಂಗೆ ಮಾಡಲಾಯಿತು. ಮೊದಲ ಹೆಣ ಬಿತ್ತು. ಕೊಠಾರಿ ಬ್ರದರ್ಸ್ ಅಂತ ಕರೀತಾರೆ ಅವರನ್ನ. ಕೊಠಾರಿ ಅಣ್ಣ ತಮ್ಮಂದರು, ಕಲ್ಕತ್ತಾದಿಂದ ಇದಕ್ಕೋಸ್ಕರವೇ ಬಂದಿದ್ದಂಥ ಇಬ್ಬರು ತರುಣರು, 22 ವರ್ಷದ ತರುಣರು, ಅವರ ಹೆಣ ಮೊದಲಿಗೆ ಬಿತ್ತು. ಅದಾದ ನಂತರ ಯಾವ ಥರದ ಫೈರಿಂಗ್ ನಡೀತು ಅಂತಂದ್ರೆ, ಆ ನಂತರ ಒಬ್ಬ ಡಾಕ್ಟರ್, ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇದು ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ, ಸಾಯಿಸಬೇಕು ಅಂತಾನೆ ಮಾಡಿದ ಫೈರಿಂಗ್. ಜಲಿಯನ್ ವಾಲಾಬಾಗ್ನಲ್ಲಿ ಹೇಗೆ ಸಾಯಿಸಬೇಕು ಅಂತಾನೆ ಫೈರಿಂಗ್ ಮಾಡಲಾಯ್ತೋ ಹಾಗೆ ರಾಮಸೇವಕರನ್ನ ಕೊಲ್ಲಬೇಕು ಅಂತಾನೆ ಮಾಡಿದ ಫೈರಿಂಗ್ ಅಂತ ಅವ್ರು ಹೇಳ್ತಾರೆ. ಕಾಲ್ ಮೇಲೆ ಬಿದ್ದಿರಲಿಲ್ಲ, ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಎದೆಗೆ ಗುಂಡು ಹಾಕಲಾಗಿತ್ತು ಅಂತ. ಬರೀ ಗುಂಡು ಹಾಕಿದ್ದಷ್ಟೇ ಅಲ್ಲ, ಅವರ ಹೆಣಗಳನ್ನ ಅರ್ಧಂಬರ್ಧ ಸತ್ತಿರೋರ್ನ, ಅರ್ಧಂಬರ್ಧ ಇನ್ನು ಜೀವ ಇರೋರ್ನ ಅವರ ಕುತ್ತಿಗೆಗೆ ಮರಳಿನ ಚೀಲವನ್ನು ಬಿಗಿದು ನದಿಗೆ ಎಸಲಾಗಿತ್ತು.
ಸರಯುಕ್ಕೆ. ಅರವಿಂದ್ ಹೇಳ್ತಾರೆ, ಆ ಸರಯುನಲ್ಲಿ ರಾತ್ರಿ ಆ ಬೆಳದಿಂಗಳು ಸ್ವಲ್ಪ ಚಂದ್ರನ ಬೆಳಕೇನಿತ್ತೋ ಬ್ರೈಟಾಗಿ ಕಾಣ್ತಿದ್ದ ಆ ಚಂದ್ರನ ಬೆಳಕಿನಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.